ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯವರ ಕಥೆಯನ್ನು ನೋಡೋಣ. ನಾನಿವತ್ತು ಈ ಪಾಠವನ್ನು ಕಥೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ, ಮುಂದೆ ಬರ್ತಕ್ಕಂತಹ ಪರೀಕ್ಷೆಯಲ್ಲಿ ನಾವು ಪಾಠದ ಜೊತೆಗೆ ಕಥೆಯನ್ನು ನಾವು ಹೇಳ್ತಾ ಇದ್ರೆ ಏನಾಗತ್ತಪ್ಪ ಅಂದ್ರೆ ತುಂಬ ಅದ್ಭುತವಾಗಿ ನಾವು ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೋದು. ಹಾಗೆ ಮಕ್ಕಳೇ, ನಾಳೆ ದಿನ ತರಗತಿಯಲ್ಲಿ ಏನು ಮಾಡೋಣ, ಪಾಠದ ಸಮೇತ ಪದಗಳ ಅರ್ಥವನ್ನು ಹೇಳ್ತಾ ಏನು ಮಾಡ್ತೀನಿ, ನಿಮಗೆ ಈ ಕಥೆಯನ್ನು ಕೂಡ ಮತ್ತೊಮ್ಮೆ ಪಾಠವನ್ನು ಹೇಳ್ತೀನಿ. ಆದರೆ ಇವತ್ತು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯನ್ನು ಇವತ್ತು ನಾವು ಕಥೆಯ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಯ ಮುಖಾಂತರ ಒಂದು ನೀತಿ ಕಥೆಯನ್ನು ನಾವು ತಿಳ್ಕೊಳ್ಬೋದು. ಏನಪ್ಪ ಅದು ಅಂತಂದರೆ, ನಮ್ಮ ಜೀವನದಲ್ಲಿ ನಾವು ವಿದ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೌದಾ ಮಕ್ಕಳೇ? ನಾವು ಏನಾದರೂ ಅದನ್ನು ಸಕಾಲಕ್ಕೆ ನಾವು ಅದನ್ನು ಸದುಪಯೋಗ ಪಡಿಸಿಕೊಳ್ಳದೇ ಇದ್ದರೆ ನಮ್ಮ ಮುಂದೆ ಬರ್ತಕ್ಕಂಥ ನಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಹೀಗಾಗಿ ಅಂತಹದ್ದೇ ಒಂದು ಕಥೆಯನ್ನು ಆಧರಿಸತಕ್ಕಂತಹ ಒಂದು ಸುಂದರವಾದಂಥ ಒಂದು ಪಾಠ ಅಂತಲೇ ಹೇಳ್ಬೋದು. ಈ ಪಾಠದ ಮುಖಾಂತರ ನಾವು ಅಹಂಕಾರ, ಜ್ಞಾನ ಮತ್ತು ವಿನಯದ ಮಹತ್ವವನ್ನು ಸಾರುವ ಪಾಠ ಆಗೈತೆ. ಇವುಗಳನ್ನು ನಾವು ಕಲಿಬೋದು. ಮತ್ತು ಇದೊಂದು ಪಾಠ ಏನಪ್ಪ ಅಂದ್ರೆ ಒಂದು ಪ್ರೇರಣಾದಾಯಕ ಆಗಿರ್ತಕ್ಕಂಥ ಒಂದು ಕಥೆಯನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು. ಬನ್ನಿ ಮಕ್ಕಳೇ, ಹಾಗಿದ್ರೆ ನಾವು ಈ ಪಾಠವನ್ನು ಕಥೆಯ ಮುಖಾಂತರ ಇವತ್ತು ಹೇಳ್ತೀನಿ. ನಾಳೆ ದಿನ ತರಗತಿಯಲ್ಲಿ ಪದಗಳ ಅರ್ಥವನ್ನು ಮತ್ತು ಕವಿ ಪರಿಚಯವನ್ನು ಮಾಡಿಕೊಟ್ಟು ಆಮೇಲೆ ಪಾಠವನ್ನು ಪ್ರಾರಂಭವನ್ನು ಮಾಡ್ತೀನಿ. ಹೌದಾ? ಇವತ್ತು ನಾನು ನಿಮಗೆ ಕಥೆಯ ಮುಖಾಂತರ ಹೇಳ್ತೀನಿ. ಈ 2 ವಿಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲನ್ನು ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಯಾವುದು ಈಸಿ ಆಗುತ್ತಲ್ಲ ಮಕ್ಕಳೇ, ನೀವು ಅದನ್ನು ನೋಡ್ಬೋದು. ಮಕ್ಕಳೇ, ಇವಾಗ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ವಸ್ತೆ ಅನ್ನುವಂತಹ ಒಂದು ನಾಡು. ಆ ನಾಡಿನಲ್ಲಿ ಕೌಶಂಬಿಪುರ ಅನ್ನುವಂತಹ ಒಂದು ಪಟ್ಟಣ ಇರುತ್ತೆ. ಆ ಪಟ್ಟಣವನ್ನು ಮಕ್ಕಳೇ ಆಳ್ವಿಕೆ ಮಾಡ್ತಾ ಇರುವಂತಹ ರಾಜನ ಹೆಸರು ಅತಿಬಳ ಮಹಾರಾಜ. ನೋಡಿ, ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ನಾಡು, ಆ ನಾಡಿನ ಹೆಸರೇನು? ಕೌಶಂಬಿಪುರ. ಹೀಗಾಗಿ ಆ ಪಟ್ಟಣವನ್ನು ಆಳ್ತಿರುವಂತಹ ರಾಜನ ಹೆಸರೇನು ಮಕ್ಕಳೇ? ಅತಿಬಳ ಮಹಾರಾಜ. ಆ ಅತಿಬಳ ಮಹಾರಾಜ ತುಂಬ ಧೀರ, ಶೂರ ಮತ್ತು ಪರಾಕ್ರಮಿಯಾಗಿರ್ತಕ್ಕಂಥ ಒಬ್ಬ ರಾಜನಾಗಿರ್ತಾನೆ. ಈ ಅತಿಬಳ ಮಹಾರಾಜನಿಗೆ ಒಬ್ಬಳು ಸುಂದರವಾಗಿರ್ತಕ್ಕಂತಹ ಮಡದಿ ಅಂದರೆ ಹೆಂಡತಿ ಇರ್ತಾಳ. ಆ ಹೆಂಡತಿಯ ಹೆಸರು ಏನಪ್ಪ ಅಂದ್ರೆ ಮನೋಹರಿ. ಆ ಮನೋಹರಿ ಅನ್ನೋಳು ಹೇಗಿರ್ತಾಳಪ್ಪ ಅಂದರೆ ಹೆಸರಿಗೆ ತಕ್ಕಂತೆ ಲಾವಣ್ಯ, ಹಾವ ಭಾವ ಅಷ್ಟೊಂದು ಸೌಂದರ್ಯವತಿಯಾಗಿ ಆ ಮನೋಹರಿ ಇರುತ್ತಾಳೆ. ಮನೋಹರಿ ಏನು ರಾಣಿ ಇರ್ತಾಳಲ್ಲ, ಅವಳು ನೋಡಲಿಕ್ಕೆ ಅಷ್ಟೇ ಸುಂದರವಾಗಿರಲ್ಲ, ಒಳ್ಳೆ ಭಾವ ಕಾಂತಿ ಯುತವಾಗಿರ್ತಾಳೆ. ಅದಷ್ಟೇ ಅಲ್ಲದೆ ಅವಳು ಎಷ್ಟು ಸುಂದರವಾಗಿರ್ತಾಳೆ ಅಷ್ಟೇ ಅವಳ ಮನಸ್ಸು ಕೂಡ ಏನಾಗಿರ್ತಾ ಅಷ್ಟೇ ಸುಂದರವಾಗಿ ಶುಭ್ರವಾಗಿ ಇರುತ್ತೆ. ಹಾಗೆ ಮನೋಹರಿ ಸ್ವಭಾವ ಹೇಗಪ್ಪ ಅಂತಂದ್ರೆ ಸತ್ಯ, ಶುಚಿತ್ವ, ಸದಾಚಾರಿಗಳಿಗೆ ಇರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು ಅವಳು ಅಳವಡಿಸಿಕೊಂಡಿರ್ತಾಳೆ. ಅಷ್ಟೊಂದು ಸೌಂದರ್ಯಯುತವಾಗಿ ಅತಿಯಾಗಿರ್ತಕ್ಕಂತಹ ಮನೋಹರಿಗೆ ಹಾಗೂ ಅತಿಬಳ ಮಹಾರಾಜರ ಇಬ್ಬರ ಜೀವನ ಎಷ್ಟೊಂದು ದಾಂಪತ್ಯ ಎಷ್ಟು ಸುಖಮಯವಾಗಿರುತ್ತೆ ಅಂದರೆ ತುಂಬ ಅನ್ಯೋನ್ಯತೆಯಿಂದ ಗಂಡ ಹೆಂಡತಿ ಹೊಂದಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ. ಈ ಅತಿಬಳ ಮಹಾರಾಜನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಕೆಲಸವನ್ನು ಮಾಡ್ತಿರ್ತಾನೆ. ಹೌದಾ? ಆ ಮಂತ್ರಿ ಹೆಸರು ಏನಪ್ಪ ಅಂತಂದ್ರೆ ಸೋಮ ಶರ್ಮಾ ಅಂತೇಳಿ. ಈ ಸೋಮ ಶರ್ಮಾ ಅಂತಕ್ಕಂತಹ ಮಂತ್ರಿ ತುಂಬ ಬುದ್ಧಿವಂತ ಮಂತ್ರಿ. ಅದಷ್ಟೇ ಅಲ್ಲದೆ ಕೂಡ ಎಲ್ಲ ಕಡೆಗಳಲ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಾ ತುಂಬ ಹೆಸರನ್ನು ಗಳಿಸಿರ್ತಾನ. ಇಂತಹ ಮಂತ್ರಿಯನ್ನು ಪಡೆದಿರ್ತಕ್ಕಂತಹ ನಾನೇ ಪುಣ್ಯವಂತೆ ಅಂಥೇಳಿ ಅತಿಬಳ ಮಹಾರಾಜನಿಗೆ ಅನಿಸಿರತ್ತ. ಹೀಗಾಗಿ ನನ್ನಂತಹ ಆಸ್ಥಾನದಲ್ಲಿ ಇಂತಹ ಮಂತ್ರಿ ಇರುವುದು ನಮ್ಮದೊಂದು ಹೆಮ್ಮೆ ಎನ್ನುವಂಥದ್ದು ಅತಿಬಳ ಮಹಾರಾಜನ ಆಸೆ ಆಗಿರತ್ತೆ, ಆಕಾಂಕ್ಷೆ ಆಗಿರತ್ತೆ. ಯಾಕಪ್ಪ ಅಂತಂದ್ರೆ ಸೋಮ ಶರ್ಮಾ ಅಷ್ಟೊಂದು ಬುದ್ಧಿವಂತ ಮಂತ್ರಿ ಆಗಿರ್ತಾನ. ಈ ಸೋಮ ಶರ್ಮಾ ಬುದ್ಧಿವಂತ ಮಂತ್ರಿ ಆಗಿರ್ತಾನಲ್ಲ, ಈತನಿಗೆ ಒಬ್ಳು ಹೆಂಡತಿ ಇರ್ತಾಳ. ಆಕೆ ಹೆಸರು ಕಾಶ್ಯಪಿ ಅಂಥೇಳಿ. ಈ ಸೋಮ ಶರ್ಮಾ ಹಾಗೂ ಕಾಶ್ಯಪಿ ಅವರ ಮಕ್ಕಳ ಯಾರಪ್ಪ ಅಂತಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ. ಇದರಲ್ಲಿ ಅಗ್ನಿಭೂತಿ ದೊಡ್ಡವನು, ವಾಯುಭೂತಿ ಚಿಕ್ಕವನು. ತುಂಬ ಹೆಸರನ್ನು ಗಳಿಸಿರ್ತಕ್ಕಂತಹ ಸೋಮ ಶರ್ಮಾ
ತುಂಬ ಬುದ್ಧಿವಂತನಾಗಿರ್ತಾನೆ, ವಿದ್ಯಾವಂತನಾಗಿರ್ತಾನೆ, ಪ್ರಜ್ಞಾವಂತನಾಗಿರ್ತಾನೆ. ಅಷ್ಟೇ ಆಸ್ಥಾನದಲ್ಲಿ ರಾಜನ ಕಡೆಯಿಂದ ಒಳ್ಳೆಯ ಮಂತ್ರಿ ಅಂತ ಅನ್ನುವಂತಹ ಪದವಿಯನ್ನು ಪಡ್ಕೊಂಡಿರ್ತಾನೆ. ಆದ್ರೆ ಈ ಸೋಮ ಶರ್ಮನಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಯಾರೂಪ? ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ. ಇವರಿಬ್ಬರು ಸಹೋದರರು. ಹೌದಾ? ಇವರಿಬ್ಬರು ಹೆಂಗಪ್ಪ? ಅಗ್ನಿಬುದ್ಧಿ ದೊಡ್ಡವನು, ವಾಯುಬುದ್ಧಿ ಚಿಕ್ಕವನಾಗಿರ್ತಾನೆ. ಆದರೆ ಇವರಿಬ್ಬರು ಯಾವುದೇ ರೀತಿಯಂತಹ ಇವರಿಬ್ಬರಲ್ಲಿ ವಿದ್ಯೆ ಇರುವುದಿಲ್ಲ. ಅದಷ್ಟೇ ಅಲ್ಲದೆ ಇವರು ಬುದ್ಧಿವಂತರಾಗಿರುವುದಿಲ್ಲ. ಇವರು ತನ್ನ ತಂದೆ ಹಾಗೆ ಯಾವುದೇ ರೀತಿಯಾದಂತಹ ಹೆಸರನ್ನು ಕೂಡ ಗಳಿಸಿರಂಗಿಲ್ಲ. ಯಾವುದೇ ತನ್ನ ಕುಟುಂಬದಾಗಲಿ ಯಾವುದೋ ಒಂದು ಜವಾಬ್ದಾರಿ ಕೂಡ ಇವರಿಬ್ಬರಿಗೂ ಇರುವುದಿಲ್ಲ. ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಇವರಿಬ್ಬರು ತನ್ನ ತಂದೆ ಸೋಮಶರ್ಮ ಗಳಿಸಿರ್ತಕ್ಕಂತಹ ಆಸ್ತಿಯನ್ನೆಲ್ಲ ಆರಾಮಾಗಿ ಉಣ್ಕೊಂಡು ತಮ್ಮ ಜೀವನವನ್ನು ಇವರಿಬ್ಬರು ಏನು ಮಾಡ್ತಿರ್ತಾರೆ? ಸಾಗಿಸ್ತಿರ್ತಾರೆ ಮಕ್ಕಳೇ. ಸೋಮಶರ್ಮ ತನ್ನ 2 ಮಕ್ಕಳಿಗೆ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಇಬ್ಬರಿಗೂ ಕೂಡ ಏನು ಹೇಳ್ತಿರ್ತಾನೆ? ನೀವು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತೇಳಿ. ಅದಷ್ಟೇ ಅಲ್ಲದೆ ಆತನ ಹೆಂಡತಿ ಕಾಶ್ಯಪೆ ಕೂಡ ಹೇಳಿದ್ರು ಕೂಡ, ತಂದೆ ತಾಯಿ ಎಷ್ಟೇ ಹೇಳಿದ್ರು ಕೂಡ ಅವರಿಬ್ಬರು ಏನು ಮಾಡ್ತಿರಲ್ಲ, ಓದಿನ ಕಡೆ ಯಾವಾಗಲೂ ಗಮನವನ್ನೇ ಕೊಡ್ತಿರಂಗಿಲ್ಲ. ಇವರು ಅಭ್ಯಾಸದ ಕಡೆ ಹೆಚ್ಚಾಗಿ ಗಮನವನ್ನು ಕೊಡದೆ ಏನು ಮಾಡ್ತಾಯಿದ್ರು? ಸಪ್ತ ವ್ಯಸನಿಗಳಾಗಿ ಇವರು ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಸಪ್ತ ವ್ಯಸನಿ ಅಂತಂದರೆ ಜೂಜಾಡುವುದಾಗಿರ್ಬೋದು, ಆಮೇಲೆ ಇದು ಏನಪ್ಪ ಕೆಟ್ಟ ಗುಣಗಳನ್ನು ಹೊಂದಿರುವಂಥವ್ರು ಅಂತಂದರೆ ಬೇಟೆ ಆಡೋದಾಗಿರ್ಬೋದು, ಕಳ್ಳತನ ಮಾಡುವುದಾಗಿರ್ಬೋದು, ಆಮೇಲೆ ವೇಶ್ಯರ ಸಹವಾಸ ಮಾಡುವುದಾಗಿರ್ಬೋದು. ಒಟ್ಟಾರೆಯಾಗಿ ಇವರಲ್ಲಿ ಒಂದು ಕೂಡ ಒಳ್ಳೆಯ ಗುಣಗಳು ಇರೋಂಗಿಲ್ಲ. ಎಲ್ಲವೂ ಕೆಟ್ಟ ಗುಣಗಳನ್ನು ಹೆಚ್ಚಾಗಿ ಅಳವಡಿಸಿಕೊಂಡಿರ್ತಾರೆ, ವಾಯುಬುದ್ಧಿ ಮತ್ತು ಅಗ್ನಿಬುದ್ಧಿ. ಹೀಗಾಗಿ ಸೋಮಶರ್ಮನಿಗೆ ನನ್ನ 2 ಮಕ್ಕಳು ಇಷ್ಟೊಂದು ಸಪ್ತವ್ಯಸನಿಗಳಾಗಿಬಿಟ್ಟಾರಲ್ಲ, ತುಂಬ ಕೆಟ್ಟೋಗ್ಬಿಟ್ಟಿದಾರಲ್ಲ ಅಂಥೇಳಿ ಅಂದ್ಕೊಂಡು ತುಂಬ ಚಿಂತೆಯನ್ನು ಮಾಡ್ತಾ ಅದೇ ಅದರಲ್ಲೇ ಚಿಂತಿತನಾಗಿ ಅವ್ರು ಏನು ಮಾಡ್ತಾರೆ? ಸ್ವಲ್ಪ ದಿನಗಳಾದಮೇಲೆ ಮರಣವನ್ನು ಅಪ್ತಾರೆ. ಯಾರು? ಸೋಮಶರ್ಮ ಅವರು ಸತ್ತೋಗ್ಬಿಡ್ತಾರೆ. ಆಗ ಒಂದಿನ ಇವರಿಬ್ಬರ ಚಿಂತೆಯಲ್ಲೇ ಸತ್ತೋಗಿರ್ತಕ್ಕಂತಹ ಯಾರು? ಸೋಮಶರ್ಮ ಸತ್ತೋಗಿರ್ತಾನಲ್ಲ. ಹೀಗಾಗಿ ಈ ಸೋಮಶರ್ಮ ಸತ್ತೋಗಿದ್ದರಿಂದ ಅತಿಬಳ ಮಹಾರಾಜನಿಗೆ ತುಂಬ ಬೇಜಾರಾಗ್ಬಿಡತ್ತೆ. ನನ್ನ ಆಸ್ಥಾನದಲ್ಲಿ ಒಬ್ಬ ಬುದ್ಧಿವಂತ, ಒಬ್ಬ ಪ್ರಜ್ಞಾವಂತ, ಒಬ್ಬ ವಿದ್ವಾಂಸ ಮಂತ್ರಿ ಸತ್ತೋಗ್ಬಿಟ್ಟನಲ್ಲ. ಹೀಗಾಗಿ ನನ್ನ ಆಸ್ಥಾನಕ್ಕೆ ಬಹಳ ನಷ್ಟ ಆಯ್ತಲ್ಲಪ್ಪ ಅಂತೇಳಿ ತುಂಬ ಚಿಂತೆನ ಮಾಡ್ತಾರೆ. ಈಗ ಈ ಖಾಲಿ ಆಗಿರ್ತಕ್ಕಂಥ ಹುದ್ದೆಗೆ ಯಾರನ್ನಾದರೂ ಒಬ್ಬರನ್ನ ಕೂಡಿಸ್ಬೇಕಲ್ಲ ಅಂತೇಳಿ ಅವ್ರು ಚಿಂತೆನ ಮಾಡ್ತಿರ್ತಾರೆ. ಆಗ ಹೀಗೆ ಚಿಂತೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಜನರಿಂದ ಅತಿಬಳ ಮಹಾರಾಜರಿಗೆ ಏನು ವಿಷಯ ಗೊತ್ತಾಗುತ್ತೆ? ಸೋಮಶರ್ಮನಿಗೆ 2 ಮಕ್ಕಳಿದ್ದಾರೆ, ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಅಂಥೇಳಿ ವಿಷಯವನ್ನು ತಿಳ್ಕೊತಾರೆ. ಯಾರು? ಅತಿಬಳ ಮಹಾರಾಜರು. ಆಗ ಈ ಅತಿಬಳ ಮಹಾರಾಜರು ಏನು ಮಾಡ್ತಾರೆ? ಆ ಕೇಳಿ ತಿಳ್ಕೊಂಡ್ಮೇಲೆ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯನ್ನು ತನ್ನ ಆಸ್ಥಾನಕ್ಕೆ ಕರೆಸಿ ಅವರಿಗೆ ಮಜ್ಜನಗಳಿಂದ ಸ್ನಾನವನ್ನು ಮಾಡಿಸಿ, ಅಲಂಕಾರಗಳನ್ನು ಮಾಡಿಸಿ, ಒಳ್ಳೊಳ್ಳೆ ಬಟ್ಟೆ ಅಂದರೆ ರೇಷ್ಮೆ ಬಟ್ಟೆಯನ್ನು ಕೊಡ್ತಾರೆ, ಪೀತಾಂಬರ ಬಟ್ಟೆಯನ್ನು ಕೊಡ್ತಾರೆ. ಹೀಗಾಗಿ ಆಮೇಲೆ ಅವ್ರು ತೊಟ್ಕೊಳ್ಳಿಕ್ಕೆ ಆಭರಣವನ್ನು ಅತಿಬಳ ಮಹಾರಾಜರು ಕೊಡ್ತಾರೆ. ಅವರಿಗೆ ಖರ್ಚನ್ನು ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಕೂಡ ಅತಿಬಳ ಮಹಾರಾಜರು ನೀಡ್ತಾರೆ. ಅದಷ್ಟೇ ಅಲ್ಲದೆ ಅವರಿಗೆ ಭಕ್ಷ್ಯ ಭೋಜನಗಳ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಅತಿಬಳ ಮಹಾರಾಜರು ಕೊನೆಗೆ ಅವರನ್ನು ಕರೆದು ಹತ್ತಿರ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಅವರಿಬ್ಬರು ಕರೆದ, ನಿಮಗೆ ನಿಮ್ಮ ತಂದೆ ಇಲ್ಲ ಅಂತೇಳಿ ನೀವು ಯಾವುದೇ ಕಾರಣಕ್ಕೂ ಬೇಜಾರಾಗಬೇಡಿ, ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ ಅಂತೇಳಿ ಅವರು ಸಮಾಧಾನ ಮಾಡಿ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವ್ರನ್ನ ತನ್ನ ಆಸ್ಥಾನದಿಂದ ಅತಿಬಳ ಮಹಾರಾಜರು ಕಳಿಸ್ತಾರೆ. ಆಗ ಅಷ್ಟೊಂದು ಸತ್ಕಾರವನ್ನು, ಆಮೇಲೆ ಭಕ್ಷ್ಯ ಭೋಜನವನ್ನು ಮತ್ತು ಉಡುಗೊರೆಗಳನ್ನು, ಆಭರಣಗಳನ್ನ ಎಲ್ಲವನ್ನು ತೆಗೆದುಕೊಂಡು ಏನು ಮಾಡ್ತಾರೆ? ಇವರು ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಇಬ್ಬರು ಕೂಡ ತಮ್ಮ ಮನೆಗೆ ಬರ್ತಾರೆ. ಇದೆಲ್ಲ ಆದಮೇಲೆ ಹೀಗೆ ದಿನಗಳು ಸಾಗ್ತಾ ಇರ್ತಾವೆ. ಕೆಲವು ದಿನಗಳಾದಮೇಲೆ ಏನಾಗುತ್ತೆ? ಅತಿಬಳ ಮಹಾರಾಜರ ಆಸ್ಥಾನಕ್ಕೆ ಒಬ್ಬ ಪಂಡಿತ ಬರ್ತಾನೆ. ಆಗ ಆ ಪಂಡಿತ ಬಂದು ಇದಕ್ಕಿದ್ದಾಗೆ ಬಂದು ಆತ ಏನೋ ಒಂದು ಷರತ್ತನ್ನು ಹಾಕ್ತಾನೆ. ಆಗ ಷರತ್ತನ್ನು ಹಾಕಿದಂತಹ ಸಂದರ್ಭದಲ್ಲಿ ಈ ಷರತ್ತನ್ನು ಅಥವಾ ಈ ಪ್ರಶ್ನೆಗೆ ಉತ್ತರವನ್ನು ಯಾರು ಕೊಡ್ತೀರಾ ಅಂತೇಳಿ ಆ ಪಂಡಿತ ಕೇಳ್ತಿರ್ತಾನಲ್ಲ. ಆವಾಗ ಅತಿಬಳ ಮಹಾರಾಜರು ಏನು ಅನ್ಕೋತಾರ? ಹೇಗಿದ್ರು ಸೋಮಶರ್ಮನ 2 ಮಕ್ಕಳಿದ್ದಾರೆ. ಯಾರು? ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ. ಇವರು ಕೂಡ ತನ್ನ ತಂದೆ ಹಾಗೆ ಬುದ್ಧಿವಂತರಾಗಿರ್ತಾರೆ, ವಿದ್ವಾಂಸರಾಗಿರ್ತಾರೆ, ಪ್ರಜ್ಞಾವಂತರಾಗಿರ್ತಾರೆ, ಜವಾಬ್ದಾರಿಯನ್ನು ಹೊಂದಿರುವವರಾಗಿರ್ತಾರೆ ಅಂತೇಳಿ ಅಂದ್ಕೊಂಡು ತನ್ನ ಆಸ್ಥಾನಕ್ಕೆ ಏನು ಮಾಡ್ತಾನೆ? ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವ್ರನ್ನ ಅತಿಬಳ ಮಹಾರಾಜರು ಕರೆಸ್ತಾರೆ. ಆಗ ಆ ಆಸ್ಥಾನಕ್ಕೆ ಬಂದಂತಹ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರ ಮುಂದೆ ಪಂಡಿತರು ಏನು ಪ್ರಶ್ನೆಯನ್ನು ಹೇಳ್ತಾರೆ. ಆ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅವರಿಬ್ಬರು ಅಗ್ನಿಬುದ್ಧಿ ವಾಯುಬುದ್ಧಿ ಉತ್ತರವನ್ನು ನೀಡೋದೇ ಇಲ್ಲ. ಅವಾಗ ಅವರು ಉತ್ತರವನ್ನು ನೀಡಲೇ ಇರತಕ್ಕಂತಹ ಸಂದರ್ಭದಲ್ಲಿ ಅವಾಗ ರಾಜ ಅವ್ರನ್ನೆಷ್ಟೇ ಮಾತಾಡಿಸಿದ್ರು ಅವ್ರು ಮಾತನಾಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಉತ್ತರನೇ ಗೊತ್ತಿರಂಗಿಲ್ಲ. ಹೀಗಾಗಿ ಅವರು ತಮ್ಮ ಕಾಲಿನಿಂದ ನೆಲವನ್ನೇ ಕೆರಿತಾ ಏನು ಮಾಡ್ತಾರೆ? ತಮ್ಮ ಕಣ್ಣಿನಿಂದ ಕಣ್ಣೀರನ್ನು ಹಾಕ್ತಾ ಅಳ್ತಾ ಅವರು ನಿಂತು ಬಿಡ್ತಾರೆ.
ಆಗ ಇವರು ಯಾವುದು ಆ ಪ್ರಶ್ನೆಗೆ ಉತ್ತರವನ್ನು ನೀಡದಿರುವಂತಹ ಸಂದರ್ಭದಲ್ಲಿ ಆಗ ತುಂಬಿದಂತಹ ಸಭೆ ಇರುತ್ತೆ. ಆ ಸಭೆಯಲ್ಲಿ ಸಭಿಕರು ಏನು ಮಾಡ್ತಾರೆ, ರಾಜನಿಗೆ ಹೇಳ್ತಾರೆ, ಅಯ್ಯೋ ಮಹಾರಾಜ, ಇವರು ತಮ್ಮ ತಂದೆಯಾಗಿ ಯಾವುದೇ ರೀತಿಯಾದಂಥ ವಿದ್ವಾಂಸರಲ್ಲ, ಯಾವುದೇ ರೀತಿ ಜವಾಬ್ದಾರಿಯನ್ನು ಹೊಂದಿರೋರಲ್ಲ, ಇವರಿಗೆ ಯಾವುದೇ ವಿದ್ಯೆ ಗಂಧ ಗಾಳಿಯೂ ಕೂಡ ಇವರಿಗೆ ಏನೂ ಕೂಡ ಗೊತ್ತಿಲ್ಲ. ಇವರು ಅಗ್ನಿಭೂತಿ ಮತ್ತು ವಾಯುಭೂತಿಯವರು ಸಿಕ್ಕಾಪಟ್ಟೆ ಕೀಡಾಳಿಗಳದಾರ. ಅಂದ್ರೆ ಕಳ್ಳತನ ಮಾಡೋರು, ಬೇಟೆಯನ್ನಾಡೋರು, ಮಾಂಸವನ್ನು ತಿನ್ನೋರು, ಅಂದರೆ ಸಪ್ತ ವ್ಯಸನಿಗಳಾಗಿದ್ದಾರೆ ಅಂತೇಳಿ ಏನು ಮಾಡ್ತಾರೆ ಆ ಸಭಿಕರು ಹೇಳ್ತಾರೆ. ಆಗ ಸಭಿಕರ ಮಾತನ್ನು ಕೇಳಿರುವಂತಹ ಅತಿಬಳ ಮಹಾರಾಜರು ಏನು ಮಾಡ್ತಾರೆ, ಅಯ್ಯೋ ಇವರು ತಮ್ಮ ತಂದೆಯ ಹಾಗೆ ಅಂದರೆ ಸೋಮಶರ್ಮನ ಹಾಗೆ ಇವರು ಕೂಡ ವಿದ್ವಾಂಸರಾಗಿರ್ತಾರೆ, ತುಂಬ ಜಾಣರಾಗಿರ್ತಾರೆ ಅಂದ್ಕೊಂಡು ಇವ್ರಿಗೆ ನಾನು ಇಷ್ಟೆಲ್ಲ ಮಾಡಿದ್ನಿ. ಆದರೆ ಇವರು ಇಷ್ಟೊಂದು ಸೋಮಾರಿಗಳಾಗಿದ್ದಾರೆ, ಜೀವನದಲ್ಲಿ ಯಾವುದೇ ರೀತಿ ಜವಾಬ್ದಾರಿಯನ್ನು ಹೊಂದಿರದೇ ಇರುವವರಾಗಿದ್ದಾರಪ್ಪ ಅಂತ ಅಂದ್ಕೊಂಡು ಅವರಿಗೆ ಚೀಮಾರಿಯನ್ನು ಹಾಕಿ ಏನು ಮಾಡ್ತಾರೆ, ಅಲ್ಲಿಂದ ಅಗ್ನಿಭೂತಿ ಮತ್ತು ವಾಯುಭೂತಿಯರನ್ನು ಕಳಿಸ್ತಾರೆ. ಆಗ ಅಲ್ಲಿಂದ ಹೋಗಿರುವಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯವರಿಗೆ ಏನಕ್ಕೆ ಸಿಕ್ಕಾಪಟ್ಟೆ ಅವಮಾನ ಆಗ್ಬಿಡುತ್ತೆ. ಆವಾಗ ಅಯ್ಯೋ ನಾವು ನಮ್ಮ ತಂದೆ ಇದ್ದಾಗ ಎಷ್ಟೆಲ್ಲ ವಿದ್ಯೆ ಬಗ್ಗೆ ಹೇಳಿದ್ರು ನಾವು ಕಲೀಲೇ ಇಲ್ಲ, ಈಗ ನಾವು ಏನಾದರೂ ಕಷ್ಟಪಟ್ಟು ಭಿಕ್ಷೆ ಬೇಡಿ ಆದರೂ ಸರಿ ನಾವೇನು ಮಾಡಬೇಕು, ವಿದ್ಯೆಯನ್ನು ಕಲೀಲೇಬೇಕು, ಯಾಕಂದ್ರೆ ವಿದ್ಯೆಯನ್ನು ಕಲಿತ್ರೆ ಮಾತ್ರ ನಮ್ಮ ಜನ ಮನ್ನಣೆಯನ್ನು ಕೊಡ್ತಾರ ಅಂಥೇಳಿ ಅಂದ್ಕೊಂಡು ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ. ಹೀಗೆ ದಾರಿಯುದ್ದಕ್ಕೂ ಕೂಡ ನಿರ್ಧಾರವನ್ನು ಮಾಡ್ತಾ ಅಗ್ನಿಭೂತಿ ಮತ್ತು ವಾಯುಭೂತಿಯವರು ಇಬ್ಬರು ಕೂಡ ತಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅವರಿಗೆ ಅದ್ರ ಜೊತೆಗೆ ಮತ್ತೊಂದು ವಿಷಯ ಕೂಡ ಅವರಿಗೆ ಗೊತ್ತಾಗುತ್ತೆ. ಅದೇನಪ್ಪ ಅಂತ ವಿಷಯಪ್ಪ ಅಂತಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿಯವರ ಜೊತೆಗೆ ಇರ್ತಕ್ಕಂಥ ಅವರ ದಾಯಾದಿಗಳು, ಅವರ ಇನ್ನು ಉಳಿದಂತಹ ಅವ್ರ ಜೊತೆ ಬೆಳೆದಿರ್ತಕ್ಕಂತಹ ದಾಯಾದಿಗಳು ಅತಿಬಳ ಮಹಾರಾಜನ ಆಸ್ಥಾನದಲ್ಲಿ ಕಾಲಿರ್ತಕ್ಕಂತಹ ಯಾವುದು ಮಂತ್ರಿ ಪದವಿಯನ್ನು ಕಾಲಿರ್ತಾ ಆ ಮಂತ್ರಿ ಆಸ್ಥಾನದಲ್ಲಿ ಆ ಮಂತ್ರಿ ಪದವಿಯನ್ನು ಇವರು ದಾಯಾದಿಗಳಲ್ಲಿ ಒಬ್ಬರು ಮಾಡಿದಾರ. ಅಂದರೆ ಅತಿಬಳ ಮಹಾರಾಜರು ಆತನನ್ನು ಮಂತ್ರಿಯನ್ನಾಗಿ ಮಾಡಿದಾರ. ಅಂದರೆ ಯಾರು ಅಗ್ನಿಭೂತಿ ಮತ್ತು ವಾಯುಭೂತಿಯ ದಾಯಾದಿಗಳಲ್ಲಿ ಒಬ್ಬರನ್ನ ಮಂತ್ರಿಯನ್ನಾಗಿ ಮಾಡಿದಾರ ಅನ್ನುವಂಥ ಒಂದು ವಿಷಯ ಅವರಿಗೆ ಇಬ್ಬರಿಗೂ ಗೊತ್ತಾಗತ್ತೆ. ಆ ಮಂತ್ರಿ ಪದವಿಗೆ ಯಾರು ಆಯ್ಕೆ ಆಗಿರ್ತಾರಲ್ಲ ಅವ್ರು ಆಯ್ಕೆ ಆದವ್ರಿಗೆ ಅವರ ಜೀವಮಾನಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು, ಆಸ್ತಿಯನ್ನು, ಭೂಮಿಯನ್ನು, ಆಭರಣಗಳನ್ನ ಒಟ್ಟು ಅದಷ್ಟಲ್ಲೇ ಎಲ್ಲ ರೀತಿಯ ಅಧಿಕಾರಗಳನ್ನು ಅವರಿಗೆ ಅತಿಬಳ ಮಹಾರಾಜರು ಕೊಟ್ಟಿರ್ತಾರೆ. ಆಗ ಈ ಅಗ್ನಿಭೂತಿ ಮತ್ತು ವಾಯುಭೂತಿಯವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡುತ್ತೆ. ಯಾಕಪ್ಪ ಮಕ್ಳು ಬೇಜಾರಾಗುತ್ತೆ ಅಂದರೆ, ಯಾಕಂದ್ರೆ ನಮ್ಮ ತಂದೆ ನಂತರ ಅದೇನು ಮಂತ್ರಿ ಆ ಪದವಿ ಇರ್ತದೆ ಅದು ನಮಗೆ ಬರಬೇಕಾಗಿತ್ತು. ಆದರೆ ನಾವು ಅದನ್ನ ಅತಿಯಾದಂತಹ ಉಡಾಳಾಗಿಬಿಟ್ವಿ, ಅತಿಯಾದಂತಹ ಸಪ್ತ ವ್ಯಸನಿಗಳಾಗಿಬಿಟ್ವಿ. ಹೀಗಾಗಿ ನಾವು ಯಾವುದೇ ರೀತಿಯ ಒಳ್ಳೆಯ ಗುಣಗಳನ್ನು ನಾವು ಕಲಿತ್ಕೊಳ್ಳಲಿಲ್ಲ, ಕೆಟ್ಟ ಗುಣಗಳಿಂದ ನಾವು ಹೆಸರು ಗಳಿಸಿದ್ವಿ ಹೊರತು ನಮ್ಮ ತಂದೆ ಹಾಗೆ ನಾವು ವಿದ್ವಾಂಸರಾಗಲೇ ಇಲ್ಲ ಅಂತೇಳಿ ಅಂದ್ಕೊಂಡು ಅವ್ರಿಗೆ ಬೇಜಾರ ಆಗಿಬಿಡತ್ತೆ. ಆಗ ಈ ತಮ್ಮ ಬೇಜಾರವನ್ನು ಯಾಕೆ ನಾವು ಹಿಂಗಾಗಿತ್ತಪ್ಪ ಅಂತ ಅಂದ್ಕೊಂಡು ಆ ಬೇಜಾರನ್ನು ಹೋಗಿ ಅವ್ರು ಏನು ಮಾಡ್ತಾರೆ, ತಮ್ಮ ತಾಯಿ ಹತ್ರ ಹೋಗಿ ಹೇಳ್ತಾರೆ. ನೋಡಿ, ತಾಯಿ ಯಾವಾಗಿದ್ರು ಮಾತೃ ದೇವೋಭವ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ತಾಯಿ ಆದವಳು ಮಕ್ಕಳು ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ಅವಳು ಕ್ಷಮಿಸ್ತಾಳ. ಅವಳು ಏನೇ ತುಂಬ ತನ್ನ ಸಹೃದಯಿಯಾಗಿ ಅವರನ್ನು ಕ್ಷಮಿಸ್ತಾಳ. ಆಗ ಅವಳು ಏನು ಮಾಡ್ತಾರೆ, ಅಗ್ನಿಭೂತಿ ಮತ್ತು ವಾಯುಭೂತಿಯವರು ಹೋಗಿ ತಮ್ಮ ತಪ್ಪನ್ನು ಹೇಳಿದಂಥ ಸಂದರ್ಭದಲ್ಲಿ ಅವಳ ತಾಯಿ ಇದ್ದವಳು ಏನು ಮಾಡ್ತಾಳೆ, ಸರಿ ಮಕ್ಕಳು, ಈಗಲಾದರೂ ನಿಮ್ಮ ತಪ್ಪಿನ ಅರಿವಾಗೈತಲ್ಲ, ಇನ್ನು ಮುಂದೆ ನೀವು ವಿದ್ಯೆಯನ್ನು ಕಲೀಲಿಕ್ಕೆ ನಾನು ನಿಮಗೆ ಅವಕಾಶವನ್ನು ಕೊಡ್ತೀನಿ, ನಾನು ನಿಮಗೆ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಅವರ ತಾಯಿ ಇದ್ದವಳು ಅಗ್ನಿಭೂತಿ ಮತ್ತು ವಾಯುಭೂತಿಯವರಿಗೆ ಹೇಳ್ತಾಳೆ. ಆಗ ಸಹಾಯವನ್ನು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥ ತಾಯಿ ಆ ಇಬ್ಬರು ಮಕ್ಕಳಿಗೆ ಹೇಳ್ತಾಳೆ, ಅಗ್ನಿಭೂತಿ ಮತ್ತು ವಾಯುಭೂತಿಯವರಿಗೆ ಹೇಳ್ತಾಳೆ. ಏನಂತಪ್ಪ ಅಂತಂದ್ರೆ, ಮಕ್ಕಳೇ, ಮಗಧ ದೇಶ ಅನ್ನುವಂಥದ್ದು ಒಂದು ಪಟ್ಟಣ ಇದೆ. ಆ ಪಟ್ಟಣದಲ್ಲಿ ನನ್ನ ಅಣ್ಣ ಅಲ್ಲಿ ಮಂತ್ರಿ ಪದವಿಯನ್ನು ಮಾಡ್ತಾ ಇದ್ದಾನೆ. ಆತನ ಹೆಸರು ಸೂರ್ಯಮಿತ್ರ ಅಂಥೇಳಿ. ನೀವು ನನ್ನ ಅಣ್ಣ ಸಹೋದರನಾಗಿರ್ತಕ್ಕಂಥ ಸೂರ್ಯಮಿತ್ರನ ಕಡೆ ನೀವು ಹೋದರೆ ಆಗ ಆತ ನಿಮ್ಮ ಖಂಡಿತವಾಗಿಯೂ ಸಹಾಯವನ್ನು ಮಾಡ್ತಾನೆ ಅಂಥೇಳಿ ತನ್ನ ಮಕ್ಕಳಿಗೆ ಹೇಳ್ತಾಳೆ. ಆಗ ತನ್ನ ತಾಯಿಯ ಮಾತನ್ನು ಕೇಳಿರ್ತಕ್ಕಂಥ ಇಬ್ಬರು ಮಕ್ಕಳು ಏನು ಮಾಡ್ತಾರೆ, ವಿದ್ಯಾಭ್ಯಾಸವನ್ನು ನಾವು ಕಲೀಲೇಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿರ್ತಾರಲ್ವ, ಹೀಗಾಗಿ ಅವರಿಬ್ಬರು ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಆಗ ಇವರಿಬ್ಬರು ಹೋಗಲಿಕ್ಕೆ ತಯಾರಾದಂತಹ ಸಂದರ್ಭದಲ್ಲಿ ತಾಯಿ ಆದವಳು ಒಂದು ಓಲೆಯನ್ನು ಬರೀತಾಳೆ. ಆ ಓಲೆಯಲ್ಲಿ ಏನೇನು ವಿಷಯಗಳಿರ್ತಾವಪ್ಪ ಅಂತಂದ್ರೆ, ಆಕೆ ಅದರಲ್ಲಿ ತನ್ನ ಗಂಡ ಸೋಮಶರ್ಮ ತೀರ್ ಹೋಗಿದ್ದು ಅಂದ್ರೆ ಮರಣವನ್ನು ಅಪ್ಪಿದ್ದು, ಅದಾದಮೇಲೆ ತನ್ನ ಎರಡೂ ಮಕ್ಕಳು ಸಪ್ತ ವ್ಯಸನಿಗಳಾಗಿದ್ದು ಅಂದರೆ ಉಡಾಳರಾಗಿದ್ದು, ಅವರು ಕೆಟ್ಟ ಗುಣಗಳನ್ನು ಹೊಂದಿರುವುದು, ಒಳ್ಳೆಯ ಗುಣಗಳು ಅವ್ರಿಗಿಲ್ಲ. ಆಮೇಲೆ ಅವರು ಒಳ್ಳೆಯ ಗುಣಗಳು ಹೊಂದಿರದೇ ಇದ್ದಿದ್ದರಿಂದ ಅಂದರೆ ಕೆಟ್ಟ ಗುಣಗಳನ್ನು ಕಲ್ತಿದ್ದರಿಂದ ಅವರಿಗೆ ಅವರ ಅತಿಬಳ ಮಹಾರಾಜರ ಕಡೆಯಿಂದ ಅವರ ಆಸ್ಥಾನದಲ್ಲಿ ಮಂತ್ರಿ ಪದವಿ ಕೈ ತಪ್ಪಿ ಹೋಗಿದ್ದು, ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಅವಳು ಏನು ಮಾಡ್ತಾಳೆ, ಆ ಪತ್ರದಲ್ಲಿ ಬರೀತಾಳೆ, ಅಂದರೆ ಓಲೆಯಲ್ಲಿ ಬರೀತಾಳೆ. ಬರೆದು ಆ ಓಲೆಯನ್ನು ತನ್ನ ಎರಡೂ ಮಕ್ಕಳ ಕೈಯಲ್ಲಿ ಕೊಟ್ಟು ಅವಳು ಕಳಿಸ್ತಾಳ.
ತನ್ನ ತಾಯಿ ಆ ಪತ್ರವನ್ನು ಬರೆದವ್ರ ಕೈಯಲ್ಲಿ ಏನು ಕೊಟ್ಟಿರ್ತಾಳಲ್ಲ, ಅವಳು ಏನು ಹೇಳ್ತಾಳೆ ಹೋಗಬೇಕಾದ್ರೆ ತನ್ನ ಮಕ್ಕಳಿಗೆ, ಈ ಪತ್ರವನ್ನು ಓದ್ಮೇಲೆ ನೀವೇನು ಮಾಡಿ ನನ್ನ ಸೂರ್ಯಮಿತ್ರನ ಕೈಗೆ ಕೊಡಿ ಅಂತ ಹೇಳ್ತಾಳೆ. ಹೀಗಾಗಿ ಸ್ವಲ್ಪ ದಿನ ಆದಮೇಲೆ ಮಗಧ ದೇಶದಲ್ಲಿರ್ತಕ್ಕಂಥ ಒಂದು ರಾಜಗೃಹ ಪಟ್ಟಣ ಇರುತ್ತಲ್ವ, ಆ ಪಟ್ಟಣಕ್ಕೆ ಹೋದ್ಮೇಲೆ ಇವರು ತಲುಪ್ತಾರೆ. ಕೆಲವು ದಿನಗಳಾದಮೇಲೆ ತಲುಪಿದ ಮೇಲೆ ಆ ಪತ್ರವನ್ನು ಏನು ಮಾಡ್ತಾರೆ, ಆ ಸೂರ್ಯಮಿತ್ರನ ಕೈಯಲ್ಲಿ ಇವರು ಕೊಡ್ತಾರೆ. ಆ ರಾಜಗೃಹದಲ್ಲಿ ಸುಬಳ ಮಹಾರಾಜ ಅನ್ನುವಂಥವನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಆತನ ರಾಣಿ ಹೆಸರು ಮಹಾದೇವಿ ಅಂಥೇಳಿ. ಇವರಿಬ್ಬರ ಆಸ್ಥಾನದಲ್ಲಿ, ಸುಬಳ ಮಹಾರಾಜ ಮತ್ತು ಮಹಾದೇವಿಯವರು ಇರ್ತಕ್ಕಂಥ ಆಸ್ಥಾನದಲ್ಲಿ ತನ್ನ ಸೋದರ ಮಾವ ಯಾರು ಸೂರ್ಯಮಿತ್ರ ಕೆಲಸವನ್ನು ಮಾಡ್ತಾ ಇರ್ತಾನೆ, ಮಂತ್ರಿ ಪದವಿಯನ್ನು ನಿರ್ವಹಿಸ್ತಾ ಇರ್ತಾನೆ ಅನ್ನುವಂಥದ್ದು ಇವರಿಗೆ ಗೊತ್ತಾಗತ್ತೆ. ಹೀಗೆ ಕೊನೆಗೆ ರಾಜಗೃಹದಲ್ಲಿ ಆ ಸೂರ್ಯಮಿತ್ರ ಇರ್ತಕ್ಕಂತಹ ಮನೆಯನ್ನು ಹುಡುಕಿಕೊಂಡು ಹೋದಂತಹ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ತನ್ನ ತಾಯಿ ಕಾಶ್ಯಪಿ ಕೊಟ್ಟಿರ್ತಕ್ಕಂತಹ ಪತ್ರವನ್ನು ಆತನ ಕೈಯಲ್ಲಿ ಕೊಡ್ತಾರೆ. ಆಗ ಸೂರ್ಯಮಿತ್ರ ತನ್ನ ಕೈಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂತಹ ಪತ್ರವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಓದಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಅದರಲ್ಲಿ ಏನೆಲ್ಲ ವಿಷಯಗಳು ಇರ್ತಾವಪ್ಪ ಅನ್ನೋದನ್ನು ಪ್ರತಿಯೊಂದು ವಿಷಯನ ತಾಯಿ ಕೂಲಂಕುಷವಾಗಿ ಬರೆದು ಕಳಿಸಿರ್ತಾಳೆ. ಹಂಗೆ ಆ ಪತ್ರದಲ್ಲಿ ಅವಳು ಏನು ಬರೆದಿರ್ತಾಳೆ ಹೇಳಿ ನೋಡೋಣ ಮಕ್ಕಳೇ. ಸೋಮಶರ್ಮ ಮರಣ ಹೊಂದಿದ್ದು, ಆಮೇಲೆ ಇವರು ಉಡಾಳರಾಗಿದ್ದು, ಅಂದರೆ ಏನು ಸಪ್ತವ್ಯಸನಿಗಳಾಗಿದ್ದು, ಇವರಿಗೆ ವಿದ್ಯೆ ತಲೆ ಹತ್ತದೇ ಇರುವಂಥದ್ದು, ಆಮೇಲೆ ಯಾವುದೇ ಜವಾಬ್ದಾರಿ ಇರದೇ ಇರುವಂಥದ್ದು, ಆಮೇಲೆ ಮಂತ್ರಿ ಪದವಿ ಕೈ ತಪ್ಪಿ ಹೋಗಿದ್ದು, ಪ್ರತಿಯೊಂದನ್ನೆಲ್ಲವನ್ನು ಅವಳು ಕೂಲಂಕುಷವಾಗಿ ಬರ್ತಿರ್ತಾಳೆ. ಹೇಗೆ ಅವುಗಳನ್ನೆಲ್ಲ ಓದಿ ಏನು ಮಾಡ್ತಾನೆ, ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸಿಕೊಡ್ಬೇಕು ಅಂಥೇಳಿ ಅವಳು ಏನು ಬದುಕಿಸಿರ್ತಾಳಲ್ಲ, ಅದನ್ನು ಓದಿ ಏನು ಮಾಡ್ತಾನೆ, ಇವ್ರಿಗೆ ಏನಾದರೂ ನನ್ನ ತಂಗಿ ಮಕ್ಕಳು ಅಂತ ಏನಾದರೂ ನನ್ನ ಸಲಿಗೆಯನ್ನು ಕೊಟ್ಟರೆ ಇವರು ವಿದ್ಯಾಭ್ಯಾಸವನ್ನು ಮಾಡುವುದಿಲ್ಲ ಅಂತೇಳಿ ಆತ ಅನ್ಕೋತಾನ. ಇವರಿಗೆ ಅತಿಯಾದಂಥ ಸಲುಗೆಯನ್ನೇನಾದ್ರು ಕೊಟ್ಟರೆ ಇವರು ಯಾವುದರಲ್ಲೂ ಕೂಡ ಆಸಕ್ತಿಯನ್ನು ತೋರಿಸೋದಿಲ್ಲ ಅಂತೇಳಿ ಅಂದ್ಕೊಂಡು ನಾವು ಏನು ಮಾಡ್ತಾನೆ, ತನ್ನ ತಂಗಿ ಮಕ್ಕಳಿಗೆ ಒಂದು ಉಪಾಯವನ್ನು ಮಾಡ್ತಾನೆ. ಅದು ಯಾವುದಪ್ಪ ಉಪಾಯ ಅಂತಂದ್ರೆ, ಆಗ ಆತೇನು ಉಪಾಯ ಹೇಳ್ತಾನಂತಂದ್ರೆ, ನೀವು ಏನು ಹುಡುಕಿಕೊಂಡು ಬಂದಿದ್ದೀರಲ್ಲ, ಆದರೆ ನೀವು ಈ ಪತ್ರದಲ್ಲಿ ತಿಳಿಸಿರುವ ಹಾಗೆ ಕಾಶ್ಯಪಿ ಅನ್ನುವಂಥ ತಂಗಿ ನನಗಿಲ್ಲ, ಮತ್ತು ಅವಳ ಗಂಡ ಏನು ಸೋಮಶರ್ಮ ಅನ್ನಲ್ಲ ಅಂಥವನು ಕೂಡ ನನಗೆ ಯಾರೂ ಗೊತ್ತಿಲ್ಲ ಅಂಥೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಯಾರು ಹೇಳ್ತಾರೆ, ಸೂರ್ಯಮಿತ್ರ ಹೇಳ್ತಾನೆ. ನಾನೇನೋ ಸೂರ್ಯಮಿತ್ರ ಹೌದು, ಆದರೆ ನನಗೆ ಕಾಶ್ಯಪಿ ಅಂತ ತಂಗಿನೂ ಇಲ್ಲ, ಮತ್ತು ಅವಳ ಗಂಡ ಸೋಮಶರ್ಮ ಅನ್ನೋನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದರೆ ನೀವು ನಾನು ಹುಡುಕೊಂಡು ಬಂದಿದ್ದೀರಾ ಅಂಥೇಳಿ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ಯಾರು ಹೇಳ್ತಾರೆ, ಸೂರ್ಯಮಿತ್ರ ಹೇಳ್ತಾನೆ. ಹಾಗೆ ಸೂರ್ಯಮಿತ್ರನ ಮಾತುಗಳನ್ನ ಕೇಳಿರ್ತಕ್ಕಂಥ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯರಿಗೆ ತುಂಬ ಬೇಜಾರಾಗಿಬಿಡತ್ತೆ. ಅವಾಗ ಅವರು ಬೇಜಾರಾದಂಥ ಸಂದರ್ಭದಲ್ಲೂ ವಿಚಾರ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸೂರ್ಯಮಿತ್ರ ಏನು ಹೇಳ್ತಾನೆ, ನೋಡಿ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯರಿಗೆ ಹೇಳ್ತಾನೆ, ನೋಡಿ ಮಕ್ಕಳೇ, ನೀವು ಹೇಗಿದ್ರು ಇಲ್ಲಿ ನನ್ನ ಕಡೆ ಬಂದಿದ್ದೀರಾ, ಆದರೆ ನನಗೆ ನೀವು ಹೇಳಿದ ಕಾಶ್ಯಪಿ ಮತ್ತು ಸೋಮಶರ್ಮ ಅನ್ನೋರು ಯಾರೂ ಗೊತ್ತಿಲ್ಲ, ಆದರೆ ನೀವು ವಿದ್ಯೆಯನ್ನು ಕಲೀಲೇಬೇಕು ಅನ್ನುವಂತಹ ಆಸಕ್ತಿಯಿಂದ ಬಂದಿದ್ದೀರಲ್ವಾ, ಹೀಗಾಗಿ ನಾನು ನಿಮಗೆ ವಿದ್ಯೆಯನ್ನು ಕಲಿಯಕ್ಕೆ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಸೂರ್ಯಮಿತ್ರ ಅವರಿಗೆ ಹೇಳ್ತಾನೆ. ಆದರೆ ಒಂದು ಗೊತ್ತಿರಲಿ ನಿಮಗೆ, ನಾನು ವಿದ್ಯೆಯನ್ನು ಮಾತ್ರ ಹೇಳ್ತೀನಿ, ಆದರೆ ಅದರ ಜೊತೆಗೆ ನಿಮ್ಮ ಜೀವನವನ್ನು ನೀವೇ ನೋಡ್ಕೊಳ್ಬೇಕು ಅಂತೇಳಿ ಸೂರ್ಯಮಿತ್ರ ಅವರಿಗೆ ಹೇಳ್ತಾನೆ. ಆಗ ಹರಿದ ಬಟ್ಟೆಯಲ್ಲಿ ಬಂದಿರತಕ್ಕಂಥ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ಏನು ಹೇಳ್ತಾರೆ, ಭಿಕ್ಷೆ ಬೇಡಿ ಆದರೂ ಸರಿ ನಾವು ವಿದ್ಯೆಯನ್ನು ಕಲೀಲೇಬೇಕು ಅಂತೇಳಿ ಅವರು ದೃಢವಾದಂತಹ ನಿರ್ಧಾರವನ್ನು ಮೊದಲೇ ಮಾಡಿರ್ತಾರೆ. ಆಗ ಅಂಥ ಸಂದರ್ಭದಲ್ಲಿ ಸೂರ್ಯಮಿತ್ರನನ್ನು ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ಏನು ಮಾಡ್ತಾರೆ, ತಮ್ಮ ಗುರುಗಳನ್ನಾಗಿ ಆತನನ್ನು ಸ್ವೀಕರಿಸ್ತಾರೆ. ಹಗಲು ಯಾವುದು ರಾತ್ರಿ ಯಾವುದು ಅಂತೇಳಿ ಗೊತ್ತಾಗದೆ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸ್ತಕ್ಕಂಥ ಸೂರ್ಯಮಿತ್ರ ಇರುವಂಥ ಪ್ರತಿಯೊಂದು ವಿದ್ಯೆಯನ್ನು 7ರಿಂದ 8 ವರ್ಷಗಳ ಕಾಲ ಇವರು ಏನು ಮಾಡ್ತಾರೆ, ಇಬ್ಬರಿಗೂ ಕಲಿತಾರೆ. ಆಗ ಅಷ್ಟೇ ಆಸಕ್ತಿಯಿಂದ ಸೂರ್ಯಮಿತ್ರ ಏನು ಮಾಡ್ತಾನೆ, ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರಿಗೆ ನಾನಾ ರೀತಿಯಾದಂತಹ ವಿದ್ಯೆಗಳನ್ನು ಅವರಿಗೆ ಹೇಳ್ಕೊಡ್ತಾನೆ. ಆಗ ಸೂರ್ಯಮಿತ್ರ ಯಾವ್ಯಾವ ವಿದ್ಯೆಗಳನ್ನ ಹೇಳ್ತಾನಪ್ಪ, ಗಜಶಾಸ್ತ್ರ ಆಗಿರ್ಬೋದು, ಆಮೇಲೆ ಕಾವ್ಯಮೀಮಾಂಸೆ, ವ್ಯಾಕರಣ, ಅದಷ್ಟೇ ಅಲ್ಲದೆ ಒಟ್ಟೆ ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿದ್ಯೆಯನ್ನು ಅವರಿಬ್ಬರಿಗೂ ಆತನು ಏನು ಮಾಡ್ತಾನೆ, ಹೇಳ್ಕೊಡ್ತಾನೆ. ಅಂದರೆ ಒಟ್ಟಾರೆಯಾಗಿ ಛಂದಸ್ಸಾಗಿರ್ಬೋದು, ಆಮೇಲೆ ನಾನಾ ಬಗೆಯ ಹಲವಾರು ಬಗೆಯ ವಿದ್ಯೆಗಳನ್ನು, 6 ಬಗೆಯ ಅಂಕಣಗಳನ್ನಾಗಿರ್ಬೋದು, ಯುದ್ಧದ ನೈಪುಣ್ಯತೆ ಆಗಿರ್ಬೋದು, ಕಲೆ, ಸಾಹಿತ್ಯ, ಒಟ್ಟಾರೆ ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಒಂದು ನೈಪುಣ್ಯತೆಯನ್ನು ಏನು ಮಾಡ್ತಾನೆ, ಅವ್ರಿಗೇನು ಮಾಡ್ತಾನೆ ಸೂರ್ಯಮಿತ್ರ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು ಅವರಿಗೆ ಕಲಿಸ್ಕೊಡ್ತಾನೆ. ಅಷ್ಟೇ ವಿದ್ಯೆಯನ್ನು ಕಲಿಯಬೇಕನ್ನುವಂಥ ಹಂಬಲದಿಂದ ಹಗಲು ಯಾವುದು ರಾತ್ರಿ ಯಾವುದು ಅಂತೇಳಿ ಇವ್ರು ಕೂಡ ನೋಡಿದೆ ಅಷ್ಟೇ ಹಸಿವಿನಿಂದ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ಸೂರ್ಯಮಿತ್ರ ಹೇಳ್ಕೊಟ್ಟಿರುವಂತಹ ವಿದ್ಯೆಯನ್ನು ಅವರು ಕೂಡ ಅಷ್ಟೇ ಆಸಕ್ತಿಯಿಂದ ಕಲಿತಾರೆ. ಆಗ ನಿಷ್ಠೆಯಿಂದ ಕಲಿತಿರತಕ್ಕಂತಹ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ತನ್ನ ತಂದೆ ಹಾಗೆ ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ, ವಿದ್ವಾಂಸರಾಗ್ತಾರೆ. ಇಷ್ಟೊಂದು ಅಪಾರ ಪಾಂಡಿತ್ಯವನ್ನು ಸೂರ್ಯಮಿತ್ರನಿಂದ ಗಳಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಬ್ಬರು ಹಲವಾರು ವಿದ್ಯೆಗಳನ್ನ ಕಲಿತ್ಕೊಂಡ್ವಿ ಅಂತ ಅಂದ್ಕೊಂಡು ಮರಳಿ ತಮ್ಮ ಊರಿಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಆಗ ಸೂರ್ಯಮಿತ್ರ ಅವರು ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರನ್ನು ಕರೀತಾನೆ.
ಆಗ ಮನೆ ಕರೆದಿರುವಂಥ ಸೂರ್ಯಮಿತ್ರ ಅವರಿಗೆ ಮಜ್ಜನಗಳನ್ನು ಮಾಡಿಸ್ತಾನೆ, ಉಡ್ಲಿಕ್ಕೆ ಪೀತಾಂಬರ ರೇಷ್ಮೆ ಬಟ್ಟೆಯನ್ನು ಕೊಡ್ತಾನೆ. ಅದಷ್ಟೇ ಅಲ್ಲದೆ ಅವರಿಗೆ ಆಭರಣಗಳನ್ನ ಕೊಡ್ತಾನೆ ತೊಡಲಿಕ್ಕೆ. ಆಮೇಲೆ ಭಕ್ಷ್ಯ ಭೋಜನಗಳನ್ನ ಇಡ್ತಾನೆ. ಆಗ ಅವರಿಗೆ ಒಂದು ಮಾತನ್ನು ಹೇಳ್ತಾನೆ ಸೂರ್ಯಮಿತ್ರ. ಏನಪ್ಪ ಅಂತಂದ್ರೆ, ನೀವು ನಿಜವಾಗ್ಲೂ ನೀವು ನನ್ನ ತಂಗಿಯ ಮಕ್ಕಳೇ. ನಾನು ಏನಾದರೂ ನೀವು ಫಸ್ಟ್ ಏನು ಬಂದಿದ್ರಲ್ಲ, ಬಂದಂಥ ಸಂದರ್ಭದಾಗ ನಾ ಏನಾದರೂ ನಿಮಗೆ ಸಲಿಗೆಯಿಂದ ನೀವು ನನ್ನ ತಂಗಿ ಮಕ್ಕಳಿದ್ದೀರಿ ಅಂತೇಳಿ ನಾನು ಅತಿ ಸಲಿಗೆ ನಿಮಗೆ ಹೇಳಲಿಕ್ಕೆ ಹೋದರೆ, ನೀವು ಅವಾಗ ನಿಮ್ಮ ತಂದೆ ಇದ್ದಾಗ ಎಷ್ಟು ಸೊಕ್ಕಿನಿಂದ ಇದ್ರಲ್ಲ, ವಿದ್ಯೆಯನ್ನು ಕಲೀಲಿಲ್ವ, ಈಗೂ ಹಾಗೆ ಮಾಡ್ತೀರ ಅನ್ನುವಂತಹ ಕಾರಣದಿಂದ ನಾನು ನಿಮಗೆ ಹೇಳಲಿಲ್ಲ. ಈಗ ನೀವು ನಿಜವಾಗ್ಲೂ ನನ್ನ ತಂಗಿಯ ಮಕ್ಕಳೇ ಅಂತ ಹೇಳಿ ಸೂರ್ಯಮಿತ್ರ ಅವರಿಗೆ ಹೇಳ್ತಾನೆ. ಆಗ ಅವರಿಗೆ, ನೀವು ಮೊದಲಿನ ಹಾಗೆ ಇಲ್ಲ, ಈಗ ನೀವು ನಿಮ್ಮ ತಂದೆ ಹಾಗೆ ನೀವು ಕೂಡ ವಿದ್ಯಾವಂತರಾಗಿದ್ದೀರಿ, ಬುದ್ಧಿವಂತರಾಗಿದ್ದೀರಿ ಅಂತ ಹೇಳಿ ಅವರಿಗೆ ಬೇಕಾಗುವಷ್ಟು ಏನು ಅತಿಥಿ ಸತ್ಕಾರವನ್ನು ಮಾಡಿ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಅಲ್ಲಿಂದ ಬೀಳ್ಕೊಡ್ತಾನೆ, ಅಂದ್ರೆ ಅವರನ್ನು ಅಲ್ಲಿಂದ ಕಳಿಸ್ಕೊಡ್ತಾನೆ. ಆಗ ಅವ್ರು ಅಲ್ಲಿಂದ ಹೋಗ್ತಿರುವಂಥ ಸಂದರ್ಭದಲ್ಲಿ ತನ್ನ ಸೋದರ ಮಾವ ಹಾಗೂ ಗುರುಗಳಾಗಿ ಸ್ವೀಕಾರ ಮಾಡಿರ್ತಾರಲ್ಲ ಸೂರ್ಯಮಿತ್ರನಿಗೆ ನಮಸ್ಕಾರವನ್ನು ಮಾಡಿ ಅವರಿಬ್ಬರು ಏನು ಮಾಡ್ತಾರೆ, ಅಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ತಮ್ಮ ಮಾವನ ಗುಣಗಳ ಬಗ್ಗೆ ಅವ್ರು ಏನು ಮಾಡ್ತಿರ್ತಾರೆ, ಲೆಕ್ಕಾಚಾರವನ್ನು ಹಾಕ್ತಿರ್ತಾರೆ. ಅಗ್ನಿಬುದ್ಧಿ ಏನು ಮಾಡ್ತಾನಪ್ಪ ಅಂದ್ರೆ, ನಮ್ಮ ಮಾವ ಎಷ್ಟು ಒಳ್ಳೆಯವರು, ನಮ್ಗೆ ವಿದ್ಯಾಬುದ್ಧಿ ಕಲಿಕೆ ಅಂತ ನಮಗೆ ಎಷ್ಟೊಂದು ಸೌಕರ್ಯಗಳನ್ನು ಮಾಡಿಕೊಟ್ರು, ನಮ್ಮನ್ನ ಎಷ್ಟೊಂದು ವಿದ್ಯಾವಂತರನ್ನಾಗಿ ಮಾಡಿದ್ರಲ್ಪ ಅಂಥೇಳಿ ಯಾರು ಅಗ್ನಿಬುದ್ಧಿ ವಿಚಾರವನ್ನು ಮಾಡ್ತಿರ್ತಾನೆ. ಆದರೆ ವಾಯುಬುದ್ಧಿ ಏನಂತ ವಿಚಾರ ಮಾಡ್ತಿರ್ತಾನೆ, ಅಯ್ಯೋ ನಮ್ಮ ಸೋದರ ಮಾವ ಎಷ್ಟು ಕೆಟ್ಟವನು, ನಮ್ಮ ಸೋದರ ಅಳಿಯಂದ್ರು ಅಂತೇಳಿ ಇವರು ಕೂಡ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಹಾಗಾಗಿ ನಾವು ಭಿಕ್ಷೆ ಬೇಡಿ ತಂದಿರ್ತಕ್ಕಂತಹ ಅನ್ನವನ್ನು ನಮಗೆ ತಿನ್ನಲಿಕ್ಕೆ ಅದಕ್ಕೊಂದು ಎಣ್ಣೆಯನ್ನು ಕೊಡಲಿಲ್ಲ, ಖಾರ ಕೊಡಲಿಲ್ಲ, ಆಮೇಲೆ ಯಾವುದೇ ಸಕ್ಕರೆಯನ್ನು ಕೊಡಲಿಲ್ಲ, ಹುಳಿ ಮಜ್ಜಿಗೆಯನ್ನು ಕೂಡ ಕೊಡಲಿಲ್ಲ ಯಾರು, ನಮ್ಮ ಸೋದರ ಮಾವ. ಇಷ್ಟೊಂದು ಇಂಥ ಗುಣಗಳನ್ನು ಹೊಂದಿದಾನಲ್ಲ ಅಂಥೇಳಿ ವಾಯುಬುದ್ಧಿ ಏನು ಮಾಡ್ತಾನೆ, ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಎಣಿಸ್ತಾ ಇರ್ತಾನೆ. ಎಷ್ಟೊಂದು ಹಬ್ಬದ ಹರಿದಿನಗಳಲ್ಲಿ ಮೃಷ್ಟಾನ್ನ ಭೋಜನಗಳು ಮಾಡಿದ್ರೆ, ಭಕ್ಷ್ಯ ಭೋಜನಗಳನ್ನ ಇವರು ಸವಿದ್ರು, ನಮಗೇನು ಕೊಡಲೇ ಇಲ್ಲ ಅಂತೇಳಿ ಲೆಕ್ಕಾಚಾರವನ್ನು ಹಾಕ್ತಾ ಇರ್ತಾನೆ. ಕೆಲವು ದಿನ ಆದಮೇಲೆ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ಏನು ಮಾಡ್ತಾರೆ, ತಮ್ಮ ಊರಿಗೆ ಇವರು ಮತ್ತೆ ಮರಳಿ ವಾಪಸ್ ಆಗ್ತಾರೆ. ತಮ್ಮ ಊರಿಗೆ ಬಂದ ನಂತರ ತಮ್ಮ ತಾಯಿ ಏನು ಕಾಶ್ಯಪ ಇರ್ತಾಳಲ್ಲ ಅವರಿಗೆ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿ ಇಬ್ಬರು ಏನು ಮಾಡ್ತಾರೆ, ನಡೆದಿರುವಂತಹ ಎಲ್ಲ ಘಟನೆಗಳನ್ನ ಸಂಗತಿಯನ್ನು ಹೇಳಿ ಮತ್ತು ತಾವು ವಿದ್ಯೆಯಲ್ಲಿ ಪಾರಂಗತರಾಗಿರುವುದನ್ನು ಕೂಡ ತಮ್ಮ ತಾಯಿಗೆ ಮಂದಟ್ಟನ್ನು ಮಾಡ್ತಾರೆ. ಆಗ ತಾಯಿ ಇವರಿಬ್ಬರು ಇಷ್ಟೊಂದು ವಿದ್ಯೆಯಲ್ಲಿ ಪಾರಂಗತರಾಗಿರುವುದನ್ನು ಕಂಡು ಸಿಕ್ಕಾಪಟ್ಟೆ ಖುಷಿಯಾಗಿ ಅವಳೇನು ಹೇಳ್ತಾಳೆ, ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರಿಗೆ, ಈಗ ಹೋಗಿ ನೀವು ಆ ಮಹಾರಾಜರಿಗೆ ಭೇಟಿಯಾಗಿ ಅಂಥೇಳಿ ಮಹಾರಾಜರ ಹತ್ರ ಹೋಗಿ ಮಕ್ಕಳೇ ಅಂತ ಹೇಳಿ ಕಳಿಸ್ತಾಳೆ. ಆಗ ಅಗ್ನಿಭೂತಿ ಮತ್ತು ವಾಯುಭೂತಿ ಇಬ್ಬರು ಕೂಡ ಅತಿಬಳ ಮಹಾರಾಜ ಇರ್ತಕ್ಕಂತಹ ಆಸ್ಥಾನಕ್ಕೆ ಬಂದು ಅವರು ಹಲವಾರು ಶ್ಲೋಕಗಳನ್ನು ಏನು ಮಾಡ್ತಾರೆ, ಹೇಳ್ತಾರೆ. ಶ್ಲೋಕಗಳನ್ನು ಹೇಳ್ತಾರೆ, ಹೊಗಳುವಂಥ ಶ್ಲೋಕಗಳನ್ನ ಹೇಳ್ತಾರೆ, ಕೆಲವೊಂದು ಶ್ಲೋಕಗಳ ಅರ್ಥಗಳನ್ನು ಹೇಳ್ತಾರೆ. ಆಗ ಇವರೆಲ್ಲ ಇಷ್ಟೊಂದು ಹಲವಾರು ಶ್ಲೋಕಗಳನ್ನ ತಾವು ಕಲಿತಿರುವಂಥ ವಿದ್ಯೆಯನ್ನು ಎಲ್ಲವನ್ನು ಹೇಳ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಭಿಕರಾಗಿರ್ಬೋದು, ಅತಿಬಳ ಮಹಾರಾಜರು ಏನು ಮಾಡ್ತಾರೆ, ಅವರನ್ನು ಹೊಗಳಲಿಕ್ಕೆ ಶುರು ಮಾಡ್ತಾರೆ. ಇಷ್ಟೊಂದು ವಿದ್ಯಾವಂತರಾಗಿರ್ತಕ್ಕಂಥ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯರ ವಿದ್ಯೆಯನ್ನು ಕಂಡಂತಹ ಅತಿಬಳ ಮಹಾರಾಜರು ಏನು ಮಾಡ್ತಾರೆ, ತಮ್ಮ ಆಸ್ಥಾನದಲ್ಲಿ ಮಂತ್ರಿ ಪದವಿಯನ್ನು ಕೊಟ್ಟು ಅವರಿಗೆ ಏನು ಸಕಲ ಸೌಕರ್ಯಗಳನ್ನೆಲ್ಲವನ್ನು ಅತಿಬಳ ಮಹಾರಾಜರು ಕೊಡ್ತಾರೆ. ಪ್ರಾರಂಭದಲ್ಲಿ ಅಷ್ಟೊಂದು ಸಪ್ತ ವ್ಯಸನಗಳಾಗಿರ್ತಕ್ಕಂತಹ ಈ ಅಗ್ನಿಬುದ್ಧಿ ಮತ್ತು ವಾಯುಬುದ್ಧಿಯವರು ಮುಂದೆ ತಮ್ಮ ಜೀವಮಾನದುದ್ದಕ್ಕೂ ವಿದ್ಯಾವಂತರಾಗಿ ಅವ್ರು ಏನಾಗ್ತಾರೆ, ಬದಲಾಗ್ತಾರೆ. ಹಾಗಾಗಿ ದೊಡ್ಡ ಮಟ್ಟದ ಸನ್ಮಾನವನ್ನು ಸತ್ಕಾರವನ್ನು ಅವರು ಸ್ವೀಕರಿಸ್ತಾರೆ. ನಮ್ಮ ಜೀವನದಲ್ಲಿ ನಾವು ಯಾವಾಗ ಯಾವುದನ್ನು ಕಲಿಬೇಕಲ್ಲ ಅದನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಕಲಿಬೇಕು ಮಕ್ಕಳೇ. ಯಾಕಪ್ಪ ಅಂತಂದ್ರೆ ನಾವು ಕಲಿದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಏನೇನಾದರೂ ಇಂಥ ಸಪ್ತ ವ್ಯಸನಗಳಾಗಬಹುದು, ಅಥವಾ ವಿದ್ಯೆಯನ್ನು ಕಲಿದೇ ಇರಬಹುದು, ಅಥವಾ ಜವಾಬ್ದಾರಿ ಇಲ್ಲೇ ಇರೋ ಥರ ನಾವೇನಾದ್ರು ಇದ್ದರೆ ನಮ್ಮ ಜೀವನದಲ್ಲಿ ನಾವು ತುಂಬ ರೀತಿಯಾದಂತಹ ಅವಮಾನವನ್ನು ನಾವು ಪಡಬೇಕಾಗತ್ತೆ. ನಾವು ಎಲ್ಲವನ್ನು ಯಾವಾಗ ಯಾವುದನ್ನು ಹೇಗೆ ಕಲಿಬೇಕಲ್ಲ ಒಳ್ಳೆಯ ರೀತಿಯಾದಂಥ ವಿದ್ಯೆಯನ್ನು ಕಲಿತ್ರೆ ಮಕ್ಕಳು ಏನಾಗ್ತದೆ, ನಮ್ಮ ಜೀವನದಲ್ಲಿ ನಾವು ಉನ್ನತವಾದಂತಹ ಭವಿಷ್ಯವನ್ನು ನಾವು ಕಾಣ್ಬೋದು, ಉಜ್ವಲವಾಗಿರುವಂತಹ ಭವಿಷ್ಯವನ್ನು ನಾವು ಹೊಂದ್ಬೋದು ಅಂತ ಹೇಳ್ಬೋದು. ನೋಡಿ ಮಕ್ಕಳೇ, ಸಿಂಪಲ್ಲಾಗಿ ನಾವು ಇದನ್ನು ಹೇಳಬೇಕಪ್ಪ ಅಂದ್ರೆ ಅಗ್ನಿಭೂತಿ ಮತ್ತು ವಾಯುಭೂತಿ ಇವರಿಬ್ಬರು ಸಹೋದರರು. ಇವರಲ್ಲಿ ಅಗ್ನಿಭೂತಿ ತುಂಬ ಪಂಡಿತನಾಗಿರ್ತಾನೆ, ಅಹಂಕಾರದಿಂದ ಈತ ಕೂಡಿದವನಾಗಿರ್ತಾನೆ. ವಾಯುಭೂತಿ ತುಂಬ ವಿನಯಶೀಲ ಮತ್ತು ಸರಳ ಸ್ವಭಾವದವನಾಗಿರ್ತಾನೆ. ಅಗ್ನಿಭೂತಿ ತನ್ನ ಜ್ಞಾನವನ್ನು ಪ್ರದರ್ಶಿಸಲು ಎಲ್ಲ ಕಡೆ ಏನು ಮಾಡ್ತಾನೆ, ಚರ್ಚೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಒಂದು ಸಂದರ್ಭದಲ್ಲಿ ಈತ ತನ್ನ ಅಹಂಕಾರದಿಂದ ಚರ್ಚೆಯನ್ನು ಮಾಡ್ಲಿಕ್ಕಂತಹ ಸಂದರ್ಭದಲ್ಲಿ ಸಂಕಷ್ಟದಿಂದ ಈತ ಸಿಲ್ಕಾಕೊಂಡ್ಬಿಡ್ತಾನೆ. ಆದರೆ ವಾಯುಭೂತಿ ಏನು ಮಾಡ್ತಾನೆ, ತನ್ನ ವಿನಯ ಮತ್ತು ಸಹನೆಯಿಂದ ಆ ಸಮಸ್ಯೆಯನ್ನು
ಪರಿಹರಿಸ್ತಾನೆ. ನೋಡಿ, ಒಟ್ಟಾರೆ ಈ ಕಥೆಯ ಸಂಕ್ಷಿಪ್ತವಾದಂಥ ಸಾರಾಂಶ ಅಂತ ಹೇಳ್ಬೋದು. ನಾವು ಇದರಿಂದ ನಾವು ಕಲಿಬೇಕಾದಂತಹ ನೀತಿ ಏನಪ್ಪ ಅಂತಂದ್ರೆ, ನಾವು ಜ್ಞಾನಕ್ಕಿಂತ ವಿನಯ ಅನ್ನೋದು ತುಂಬ ಮುಖ್ಯ ಅನ್ನುವಂಥದ್ದು ಮಕ್ಕಳೇ. ಅದಷ್ಟೇ ಅಲ್ಲದೆ ಕೂಡ ಅಹಂಕಾರ ವ್ಯಕ್ತಿಯನ್ನು ಪತನದ ಕಡೆಗೆ ಕರೆದುಕೊಂಡು ಹೋಗ್ತತಿ. ಆದರೆ ಸರಳತೆ ಮತ್ತು ಸಹನೆ ಅನ್ನುವಂಥದ್ದು ಏನಾದ್ರು ನಮ್ಮ ಜೀವನದಲ್ಲಿ ನಾವೇನಾರು ಅಳವಡಿಸಿಕೊಂಡಿದ್ದೇ ಆದ್ರೆ ಏನಾಗತ್ತಪ್ಪ ಅಂತಂದ್ರೆ ನಮ್ಮ ಯಶಸ್ಸಿಗೆ ಅದು ಕಾರಣ ಆಗ್ತದೆ ಅನ್ನುವಂಥದ್ದು ಈ ಪ್ರೇರಣಾದಾಯಕ ಆಗಿರ್ತಕ್ಕಂಥ ಕಥೆಯನ್ನು ಮಕ್ಕಳೇ ನಾವು ತಿಳಿದುಕೊಳ್ಬೋದು. ಮಕ್ಕಳೇ, ಈ ಅಗ್ನಿಭೂತಿ ಮತ್ತು ವಾಯುಭೂತಿಯವರ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಿರಿ, ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ರೀತಿ ನನಗೆ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟೇ ಅಲ್ಲದೆ ನಾನು ಇಂದಿನ ತರಗತಿಯಲ್ಲಿ ಮಕ್ಕಳು ಏನು ಮಾಡಿದೆ, ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆನ ಸಂಕ್ಷಿಪ್ತವಾಗಿ ಸಾರಾಂಶದಾಗ ಅಂದರೆ ಕಥೆಯ ಮುಖಾಂತರ ಹೇಳಿದ್ದೀನಿ. ನಾಳೆ ದಿನ ತರಗತಿಯಲ್ಲಿ ಕವಿ ಪರಿಚಯವನ್ನು ಮಾಡಿಕೊಂಡು ಅದಾದಮೇಲೆ ಪದಗಳ ಅರ್ಥವನ್ನು ನೋಡಿಕೊಂಡು ಏನು ಮಾಡೋಣ, ಒಂದೊಂದೇ ಪದವನ್ನು ವಿಂಗಡಿಸಿ ನಿಮಗೆ ಪಾಠವನ್ನು ಅದೇ ರೀತಿಯಾಗಿ ಕೂಡ ಹೇಳ್ತೀನಿ. ನಿಮ್ಮ ಅಭ್ಯಾಸಕ್ಕೆ, ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂಥ ಕಥೆಯನ್ನು ಕೂಡ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಪದಗಳ ಅರ್ಥವನ್ನು ಕೇಳ್ತಾರೆ ಅಥವಾ ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಾಗಿ ನೀವು ಆ ಪಾಠವನ್ನು ಕೂಡ ನೀವು ನೋಡಬೇಕಾಗತ್ತೆ. ಹೀಗಾಗಿ ನೋಡಿ, ಇದೇ ರೀತಿಯಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಇಂದಿನ ತರಗತಿ ಅಂದರೆ ಇಂದಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.